ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣಕ್ಕೆ ಇಂದು ಕರ್ನಾಟಕ ಸರ್ಕಾರದ ವಕ್ಫ್ ಹಾಗೂ ವಸತಿ ಅಲ್ಪಸಂಖ್ಯಾತರ ಇಲಾಖೆ ಸಚಿವರಾದ ಶ್ರೀ ಬಿ.ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಇಂದು ಕುಡಚಿ ಪಟ್ಟಣಕ್ಕೆ ಆಗಮಿಸಿದರು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಸಾಹೇಬರನ್ನ ಸ್ವಾಗತಿಸೋಣ. ಅದೇ ರೀತಿ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರನ್ನ, ಅದೇ ರೀತಿ ಅಮಿತ್ ಅಣ್ಣ ಗಾಡಗೆ ಸಾಹೇಬರನ್ನ, ಜಿಲ್ಲಾಧಿಕಾರಿಗಳ ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರಿಗೆ ಉತ್ಪೂರ್ವವಾದಂಥ ಸ್ವಾಗತವನ್ನು ಕೊಟ್ಟು ಈ ಸಂದರ್ಭದಲ್ಲಿ ಕೃಷ್ಣಾ ನದಿಯ ಪ್ರವಾಹದಿಂದ ಸ್ಥಳಾಂತರಗೊಂಡಿದ್ದ ನೂರಾರು ನಿರಾಶ್ರಿತರ ಕಾಲೋನಿಯಲ್ಲಿ ಭೇಟಿಯಾಗಿ ಸಚಿವರು ಅವರ ಮನವಿಗೆ ಸ್ಪಂದಿಸಿ ಶೀಘ್ರದಲ್ಲಿ ಮನೆಗಳ ಮಂಜೂರು ಮಾಡಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದರು. ನನ್ನ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ ಸತೀಶ್ ಜಾರಕಿಹೊಳಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಶಾಸಕರಾದಂಥ ಆಸಿಫ್ ಸೇಠ್ ಅವರೇ, ನನ್ನ ಆತ್ಮೀಯ ಸ್ನೇಹಿತ, ನನ್ನ ತಮ್ಮ ಆದಂಥ MLA ಆದಂಥ ಮೊಹಮ್ಮದ್ ಅವರೇ, ಅಲ್ತಾಫ್ ಮೌಲಾನ ಅವರೇ, ಮಹಬೂಬ್ ಅವರೇ, ವೇದಿಕೆ ಮೇಲೆ ಹಾಸನಿರುವ ಎಲ್ಲ ಆದ್ಮೇಲೆ ಇಲ್ಲಿದ್ದ ಎಲ್ಲ ಆದ್ಮೇಲೆ ಬಹಳ ವರ್ಷದಿಂದ ತಮ್ಮ ಕನಸಿತ್ತು, ಇವತ್ತು ಕನಸು ನನಸಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಬಹಳ ಸರಿ ನೀವು ದೊಡ್ಡ ಸಂಖ್ಯೆಯಲ್ಲೇ ರಂಜಾನ್ ತಿಂಗಳು ಬಂದಿದ್ರ, ಅದಾದ್ಮೇಲೆ ಬೇರೆ ಸಮಯದಲ್ಲೂ ಬಂದಿದ್ರ. ನನ್ನ ಭೇಟಿ ಮಾಡಬೇಕಂತ ಬೆಂಗಳೂರಿಗೆ ಹೋಗಿ ಬಂದಿದ್ರಿ. 2005ರಲ್ಲಿ ಫ್ಲಡ್ನಲ್ಲಿ ನೀರು ತುಂಬಿ ಎಲ್ಲ ಮನೆಗಳು ಹಾಳಾಗಿದ್ದಕ್ಕೆ 2005ರಲ್ಲಿ ತಮಗೆ ಟೆಂಪರರಿ ಶೆಡ್ ಅನ್ನು ಮಾಡಿ ಜುನೇದ್ ನಗರನ್ನ ಶಿಫ್ಟ್ ಮಾಡಿದ್ರು 2005ರಲ್ಲಿ. ಇವತ್ತು ನಾನು ನಮ್ಮ ನಾಯಕರಾದಂಥ ಸತೀಶ್ ಸಾಹೇಬರು, MLA ಮೆಹಂದಿ ಅವರೆಲ್ಲ ಭೇಟಿ ನಮ್ಗೆ ನಾವು ಕೊಟ್ಟಿದ್ವಿ. ನಮ್ಗೆಲ್ಲ ಒಂದ್ ಕಡೆ ನೋಡಿ, ನಮ್ಗೆಲ್ಲ ಒಂಥರ ಏನಪ್ಪ ಈ ತರ ಜೀವನ ಮಾಡ್ತಾರಂತ ನಮ್ಗೆಲ್ಲ ಒಂದ್ ಕಡೆ ದುಃಖನೂ ಆಗಿದೆ. ನಾನು ಆಶ್ವಾಸನೆಯನ್ನ, ಭರವಸೆಯನ್ನ ಕೊಡ್ತೀನಿ. ನಾನು ಭೇಟಿ ಮಾಡಕ್ಕೆ ನನ್ನ DSS ಅಧ್ಯಕ್ಷರಾದಂಥ ಶಂಕರ್ ಅವರು, ಶಿವಾನಂದ್ ಅವರು ಇಬ್ಬರು ಬಂದಿದ್ರು. ಶಂಕರ್ ಅವರು ಓಡಿಸತಿ ಬರುವಾಗ ನನ್ನ ಆಕ್ಚುಲ್ ಬರಕ್ ಕಾರಣ ಅಂದ್ರೆ ಒಂದ್ ಕಡೆ MLA ಅವ್ರ ಹತ್ರ ಇತ್ತು, ಒಂದ್ ಕಡೆ ಶಂಕರ್ ಅವರು ಬಂದು ಕಣ್ಣೀರಾಗಿ ದಯಮಾಡಿ ಒಂದ್ಸತಿ ನಾವು ಕುರ್ಚಿಗೆ ಬರಬೇಕು, ಈ ಮನೆಗಳು ಹೆಂಗ್ ವಾಸ ಮಾಡ್ತಾರಲ್ಲ ನಾವು ಕಣ್ಣಾರೆ ನೋಡ್ಬೇಕಂತ ಕಣ್ಣಲ್ಲಿ ನೀರು ಹಾಕಿದ್ದಕ್ಕೆ ಶಂಕರ್ ಅವರು MLA ಇವತ್ತು ನಾನು ಬಂದಿದ್ದೀನಿ. ಇವತ್ತು ನಮಗೆ 2005ರಿಂದ ತಾವು ಇದೇ ತರದ ಜೀವನ ಮಾಡ್ತಾ ಇಲ್ಲ. ಇವತ್ತು ತಮಗೆ ಆಶ್ವಾಸನೆ ಕೊಡ್ತೀನಿ. ನಾನು ಸತೀಶ್ ಸಾಹೇಬರು, ಮೆಹಂದಿ MLA ಅವರು ಆರ್ಥಿಕತೆಲ್ಲ ಮಾತಾಡಿದ್ದೀವಿ. ಯಾವುದೋ ಒಂಥರ ಸ್ಕೀಮಲ್ಲಿ ನಿಮಗೆ ಜನವರಿ ಮಾರ್ಚ್ ಅಲ್ಲಿ ಆರ್ಡರ್ ಮಾಡಿ ಆದೇಶನ ಮಾಡಿ ಮನೆ ಕೆಲಸ ಮಾಡೋದು ಜವಾಬ್ದಾರಿ. ಇನ್ನೂ ಮಾತನ್ನ ಕೇಳಿದೆ. ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. 7.5 ಲಕ್ಷಕ್ಕೆ 1 ಲಕ್ಷ ಕೊಡೋಕೆ ಸಾಧ್ಯ ಅಂತ ಕೇಳಿಕೊಂಡೆ. ಅವರು ಮಾತಾದ್ರು ಊಟನೂ ಅವ್ರು ಬೇರೆ ಕಡೆಯಿಂದ ಬಂದು ಜನ ಕೊಡೋಕೆ ಸಾಧ್ಯ ಆಗಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ST ಗಳು ಇರೋದು.
ಏನಾರ ಮಾಡಿ ನಾವು ವ್ಯವಸ್ಥೆ ಮಾಡಿ ನೀವೇನು ಕಟ್ಟೋದು ಬೇಕಾಗಿಲ್ಲ. ನೀವು ಬರೋ ಮಾರ್ಚಲ್ಲಿ ಕೆಲಸ ಶುರು ಹಾಗೂ 1,65,00,000 ಈ ಕ್ಷೇತ್ರದ ಹಲವು ಗ್ರಾಮಗಳ ಮಸೀದಿಗಳ ಜೀರ್ಣೋದ್ಧಾರಕ್ಕೆ ಮಂಜೂರಾತಿ ಆದೇಶ ಪತ್ರ ನೀಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕುಡಚಿ ಶಾಸಕರಾದ ಶ್ರೀ ಮಹೇಂದ್ರ ತಮ್ಮಣ್ಣವರ್ ಅವರು ಕೂಡ ಮಾತನಾಡಿದರು. ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಶಾಸಕರಾದ ಶ್ರೀ ಆಸಿಫ್ ಸೇಠ್, ಅಮಿತ್ ಘಾಟ್ಗೆ, ಶ್ರೀ ಎನ್ ಶಂಕರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಯೋಜಕರು ಹಾಗೂ ಕುಡಚಿ ಪಟ್ಟಣದ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವೇದಿಕೆ ಮೇಲೆ ಶಾಸಕರಾದ ಮಹೇಶ್ ತಮ್ಮಣ್ಣವರೇ, ರಾಜು ಶೇಖರ್ ಅವರೇ ಎಲ್ಲ ಗಣ್ಯ ಮಾಡಿದರೆ ರಾಜ್ಯಗಳಿಗೆ ಹೋಗೋಲ್ಲ. ನಮ್ಮ ಬೇಡಿಕೆ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಜಾಗ ಮಾತ್ರ ಕೊಟ್ಟು ಕೊಡಲಿಕ್ಕೆ ಆಗಿರಲಿಲ್ಲ. ಈಗ ಮಹೇಶ್ ತಮ್ಮಣ್ಣವರು ನಾವು ಕೂಡ ಅವರಿಗೆ ವಿನಂತಿ ಮಾಡಿದ್ದೀವಿ. ಅವ್ರು ಹೇಳ್ತಾರೆ ಮಂತ್ರಿಗಳನ್ನು ಯಾವ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಸಚಿವರಾಗಿದ್ದಾರೆ. ಅದಕ್ಕಾಗಿ ಬಹಳಷ್ಟು ಜನ ಕನಸು ಕಾಣ್ತಾ ಇದ್ರಿ, ಕನಸಬೇಕಾಗಲಂತ ಎಲ್ಲರ ಪರವಾಗಿ ಹಾರೈಸ್ತೀನಿ. ನಮಸ್ಕಾರ. ವರದಿ ವಿದ್ಯಾಧರ್ ಕಮತೆ, ಕುಡಚಿ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.